ಕೈತುಂಬ ಪಗಾರ, ಅರಮನೆ ಅಂತ ಮನೆ, ಸುಂದರವಾದ ಹೆಂಡತಿ, ಆಳು ಕಾಳು ಕೈಯಾಗ, ಯಾವುದಕ್ಕೂ ಕಮ್ಮಿದ್ದಿಲ್ಲ. ಜೊತೆಗೆ ಗಂಡ ಹೆಂಡತಿ ಸಿದ್ಧಾರೂಢರ ಸೇವೆ ಮನಮುಟ್ಟಿ ಮಾಡ್ತಿದ್ರು. ನಸುಕನ್ಯಾಗ 4 ಗಂಟೆಗೆ ಎದ್ದು ಜಳಕ ಮಾಡಿ ಸಿದ್ಧಾರೂಢರ ಅಂಗಳ ಕಸ ಹೊಡೆದು ರಂಗೋಲಿ ಹಾಕಿ ಇಷ್ಟೊತ್ತಿಗೆ ಸ್ವಲ್ಪ ಚುಮು ಬೆಳಕಾಕಿತ್ತು. ಬಂದ ಭಕ್ತರೆಲ್ಲ ಕೂಡಿ ಪ್ರತಿದಿನ 5:30ರಿಂದ 6 ಇವತ್ತಿಗೂ ನಡೀತೈತಿ ಓಂ ನಮಃ ಶಿವಾಯ ಭಜನೆ. ಈಗ ನಾವು ದಾಟಿ ಒಂದು ಹೊಸದು ಹೇಳ್ಕೊಟ್ಟಿವಲ್ಲ, ಶಿವಾಯ ನಮಃ ಓಂ ಶಿವಾಯ ನಮಃ, ಶಿವಾಯ ನಮಃ ಓಂ ನಮಃ ಶಿವಾಯ. ಇದು ಸಿದ್ಧಾರೂಢ ಇದ್ದಾಗಿನ ದಾಟಿ. ಇದು ಈ ದಾಟಿ ಒಳಗೆ ಅರ್ಧ ತಾಸು ಓಂ ನಮಃ ಶಿವಾಯ ಭಜನೆ ನಡೀತಿತ್ತು. ಆ ಭಜನೆ ಒಳಗೆ ಇವರಿಬ್ಬರು ಗಂಡ ಹೆಂಡತಿ ಪಾಲ್ಗೊಂಡು ಸಿದ್ಧಾರೂಢಗೆ ನಮಸ್ಕಾರ ಮಾಡಿ ಬಂದು ಮುಂದೆ ತಮ್ಮ ಮನೆ ಬಾಳೆ, ಆಮೇಲೆ ನೌಕರಿ. ಮೊದಲ ಅಜ್ಜನ ಸೇವಾ ಒಂದು ದಿನ ತಪ್ಪಿಸಿಲ್ಲ. ಮಳೆ ಇರಲಿ, ಚಳಿ ಇರಲಿ, ಬೇಕಾದ ತ್ರಾಸಿರಲಿ, ಆರಾಮಿಲ್ಲ ಅಂದರೂ ಸಹಿತ ಮಕ್ಕೊಂತಿದ್ದಿಲ್ಲ. ಅಂಥ ತ್ರಾಸನೆ ಬಂದು ಗಂಡ ಹೆಂಡತಿ ಸೇವಾ ಮಾಡ್ತಿದ್ರು. ಅಜ್ಜನ ಪ್ರೀತಿ ಪಾತ್ರರು. ಒಂದು ದಿನ ಎಲ್ಲರೂ ನಮಸ್ಕಾರ ಮಾಡಿ ಹೋದ್ರೆ ಇವರಿಬ್ಬರು ಹೋಗಿದ್ದಿಲ್ಲ. ಹಂಗೆ ಕುಂತರು. ಯಾಕೆ? ಅವತ್ತು ಹೇಳಿದೀವಲ್ಲ, ಪರ್ಸ್ನಲ್. ಏನು ಅಜ್ಜ ನಿನ್ನ ಆಶೀರ್ವಾದದಿಂದ ಎಲ್ಲ ಐತಿ, ಆದ್ರೆ ನಮ್ಮ ಹೊಟ್ಯಾಗ ಮಕ್ಕಳೇ ಇಲ್ಲ. ಅಜ್ಜ ಅಂದರು, ಇಲ್ಲ ಅಂದ್ರೆ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀರಿ, ಸುಮ್ಮನೆ ಇರ್ರಿ, ಏನಾಗೋಲ್ಲ, ಅವನ್ನೇನು ಮಾಡ್ತೀರ ಮಕ್ಕಳು ತಗೊಂಡು ಅಂದರು. ಅವರು ವಿಚಾರ ಮಾಡಿದರು, ಈ ಅಜ್ಜ ಸಾಧು, ಈ ಸಾಧುಗಳಿಗೆ ಏನು ಗೊತ್ತಾಕತಿ, ಅವು ಸಂಸಾರಿಕರಿಗೆ ಮಕ್ಕಳಿಲ್ಲ ಅಂದ್ರೆ ಯಾವ ಥರದ ಸುಖ ಯಪ್ಪ, ಎಲ್ಲ ಸುಖ ಐತಿ, ಮಕ್ಕಳಿಲ್ಲ ಅಂದ್ರೆ ಅದು ದೊಡ್ಡ ಸಮಸ್ಯೆ ಅಜ್ಜ, ನಿನಗೆ ಗೊತ್ತಾಗೋಲ್ಲ ಅಂದರು. ಯಾರಿಗೆ? ಸಿದ್ಧಾರೂಢರಿಗೆ ಅಂತಾರೆ, ನಿಮಗೆ ಗೊತ್ತಾಗೋದಿಲ್ಲ. ಯಾಕೆ ಅಲ್ಪ ಮಕ್ಕಳ ಸುಖ ನಿಮಗೆ ಏನಂತ ಗೊತ್ತಾಗೋದಿಲ್ಲ. ಅಜ್ಜನಕರು ಹುಚ್ಚುಗಳ ಅದ್ರ ಸುಖ ನನಗೆಲ್ಲ ಗೊತ್ತೈತಿ, ಅದನ್ನು ಅನುಭವಿಸೋರಿಗೆ ಗೊತ್ತ. ಮಕ್ಕಳು ಆದವರು ಸುಖವಾಗಿ ಅದಾರೇನು, ಅದನ್ನು ಎದ್ದು ಕೂಡಲೇ ಅದಕ್ಕರ ನಿದ್ದೆ ಮಾಡೋದು ಇರ್ತೈತಿ. ಇವರ ಎಬ್ಬುಸಿ ಅದು ಹೊಯ್ಕೊಂತಿರ್ತೈತಿ, ಅದನ್ನು ಎಳ್ಕೊಂಬಂದು ಅದಕ್ಕೆ ಹಲ್ ತೆಕ್ಕಿ, ಅದಕ್ಕೆ ಅರಿಬಿ ಉಡಿಸಿ, ಅದಕ್ಕೆ ತಿನ್ನಿಸಿ, ಮತ್ತು ಟಿಫನ್ ಬಾಕ್ಸ್ ಕಟ್ಟಿ ಅದನ್ನು ತಗೊಂಡು ಏನು ಪಾಪ ಹೆಣ್ಮಕ್ಳು ಪಜಿತಿ. ಅದನ್ನು ಶಾಲೆಗೆ ಕಳಿಸಿ, ಆ ಶಾಲೆಯಿಂದ ಬರೋದು ಒಂದು 5 ನಿಮಿಷ ಲೇಟ್ ಆದ್ರೆ ಇವ್ರು ಒಳಗ ಹೊರಗ ಬಾಲ ಸುಟ್ಟು ಬೆಕ್ಕಿನ ಗತ್ತೆ ಓಡಾಡ್ತಿರ್ತಾರೆ. ಯಾಕೋ ಬರಲಿಲ್ಲ. ಅದು ಬರೋ ತಡ ಆದ್ರೆ ಸಂಕಟ, ಅದಕ್ಕೊಂದು ಜ್ವರ ಊರಿ ಬಂದ್ರೆ ಸಂಕಟ, ಅದು ಶಾಣೆ ಆದ್ರೂ ಸಂಕಟ, ಅದು ಹುಚ್ಚಾದ್ರೂ ಸಂಕಟ, ಅದು ಕಿಡಿಗೇಡೆ ಆದ್ರಂತೂ ಬ್ಯಾಡ ಕತಿ. ಏನು ಮಕ್ಕಳು ಸುಖ ಅನುಭವಿಸೋರು ಬ್ಯಾಡ, ಸುಮ್ಮನಿರಿ. ಗಂಡ ಹೆಂಡತಿ ರಾಜ ರಾಣಿ ಇದ್ದಂಗದೇ ರೀ, ಆನಂದವಾಗಿ ಇರ್ರಿ ಅಂದ್ರೆ ಸಿದ್ಧಾರೂಢರು. ಇವರು ಕಣ್ಣೀರು ಹಾಕತ್ತರು, ಇಲ್ಲಪ್ಪ ನಿನ್ನ ನಮಗೆ ಮಕ್ಕಳ ಫಲ ಆಶೀರ್ವಾದ ಮಾಡಬೇಕು ಅಂತ ಹಠ ಮಾಡಿದಾಗ ಅಜ್ಜ ಕಣ್ಣು ಮುಚ್ಚಿ ನೋಡಿದರು. ಈಗ ಇವರಿಗೆ ಮಕ್ಕಳು ಕೊಡಲಿಲ್ಲ ಅಂದ್ರೆ ಇವರು ಅದೇ ವಾಸನೆ ಇಟ್ಟುಕೊಂಡು ಸಾಯ್ತಾರೆ. ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂತಮೇವೈತಿ ಕೌಂತೆಯ ಸದಾ ತದ್ಭಾವ ಭಾವಿತಃ. ಭಗವದ್ಗೀತೆ ಒಳಗೆ ಕೃಷ್ಣ ಹೇಳ್ತಾನೆ, ಯಾರ್ಯಾರು ಏನೇನು ನೆನೆಸ್ಕೊಂತ ಸಾಯ್ತಾರ ಅವ್ರು ಹೊಳ್ಳಿ ಹುಟ್ಟು ಬರ್ಬೇಕತ್ತ ಅದೇ ರೂಪದಾಗ. ಇವ್ರ ಮಕ್ಕಳ ವಾಸನೆ ಇಟ್ಕೊಂಡು ಸತ್ರಂದ್ರೆ ಇವ್ರು ಮತ್ತೆ ಪುನಃ ಜನ್ಮ ಮರಣ ಚಕ್ರದ ಸಿಗುತ್ತಾರ. ನೋಡ್ರಪ್ಪ, ನಮ್ಮ ಹಣೆ ಬರೋದಾಗ ಈಶ್ವರ ಮಕ್ಕಳನ್ನು ಬರೆದಿಲ್ಲ, ಆದರೆ ಈಶ್ವರನಾಗಿರೋ ಸದ್ಗುರುನಾಥ್ ನಿಮಗೆ ಸಂತಾನ ಕೊಡ್ತಾನೆ. ನಿಶ್ಚಿಂತವಾಗಿ ಮನೆಗೆ ಹೋಗ್ರಿ, ನಾಮಸ್ಮರಣೆ ಮಾಡ್ಕೊಂತೀರ್ರಿ, ನಿಮಗೆ ವರ್ಷ ತುಂಬೋದ್ರೊಳಗೆ ಮಕ್ಕಳಕ್ಕ ಹೋಗ್ರಿ ಅಂತ ಆಶೀರ್ವಾದ ಮಾಡಿ ಅಂಗಾರ ಕೊಟ್ಟರು. ಸಂತೋಷದಿಂದ ಆ ಭಸ್ಮ ತಂದು ಹಣೆಗೆ ಧರಿಸಿ ನಿತ್ಯ ಸಿದ್ಧಾರೂಢರ ಸ್ಮರಣೆ ಮಾಡುವಾಗ ಅಜ್ಜನ ವಾಕ್ಯ ಬರೇ 3 ತಿಂಗಳೊಳಗೆ ಆ ತಾಯಿ ಗರ್ಭವತಿ ಆದಳು. ಎಷ್ಟು ಸಂತೋಷ, ಚೊಚ್ಚಲ ಗರ್ಭ. ಮದುವೆ ಆಗಿ 8 ವರ್ಷದ ನಂತರ ಹೊಟ್ಟಿಲಾಗ್ಯಾಳ. ಆದರೆ ಆ ಸಂತೋಷದ ಕೂಡ ದುಃಖ, ನಿಮ್ಮ ಏನು ಸುಖ ಅದಾವಲ್ಲ
ಸುಖದ ಕೂಡನ ದುಃಖದ ಕೊಂಡಿ, ದುಃಖದ ಕೊಂಡಿಗೆ ಮತ್ತು ಸುಖದ ಕೊಂಡಿ, ಸುಖದ ಕೊಂಡಿಗೆ ಮತ್ತು ದುಃಖದ ಕೊಂಡಿ, ಅವು ಒಂದಕ್ಕೊಂದು ಜಾಂಟ ಇರ್ತಾವ. ಆ ಸುಖ ಸಂತೋಷದ ಜೊತೆಗೆ ಮತ್ತಕ್ಕಿಗೆ ಒಂದು ದುಃಖದ ಕೊಂಡಿ ಏನಂದ್ರೆ ಆಕಿಗೆ ಕೆಟ್ಟ ಬೌಕಿ. ಕೆಟ್ಟ ಬೌಕಿ ಅಂದ್ರೆ ಚಲೋ ಬೌಕಿ ಬೇರೆ ಇರ್ತಾವೆ. ಏನು ಕಂಡ್ರೆ ಹಂಗೆ ಗಬ 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 ತಿನ್ನೋದು ತಿಂದ್ರೆ ಅದು ಹೊಟ್ಟಿಗೆ ಹಿಡಿಸ್ತಿದ್ದಿಲ್ಲ, ಮತ್ತೆಲ್ಲ ಉಲ್ಟಿ ಮಾಡಿಬಿಡೋದು. ಅದು ಉಲ್ಟಿ ಮಾಡಿ ವಾಂತಿ ಮಾಡಿ ಆ ಹೊಟ್ಯಾಗ ಏನು ಒಂದು ನೀರು ಕುಡಿದ್ರೆ ಉಲ್ಟಿನ. ಆ ಸಂಕಟಕ್ಕೆ ಹೊಟ್ಟೆ ಕೂಸು ಬೇರೆ, ಮತ್ತು ಈ ಸಂಕಟಕ್ಕೆ ಸೋತು ಬಂದು ಎದ್ದೇಳಕ್ಕಾಗವಲ್ದು, ಕೈಯ ಕಾಲಾಗ ಶಕ್ತಿ ಇಲ್ಲ. ಎಲ್ಲಿ ದವಾಖಾನೆ ತೋರಿಸಿದ್ರು ಯಾವ ಡಾಕ್ಟ್ರ್ ಒಂದು ನಮೂನಿ ನಿಸ್ತೇಜವಾದ ಹೆಣ್ಮಗಳು, ಊಟ ಸರಿ ಹೋಗುವಲ್ದ. ಆಕೆಗೆ ಚಲೋ ಆತು ಸಂಕಟ. ಅಜ್ಜ ಹೇಳಿದ್ದ, ಆರಾಮದಿರಿ ಇರು ಹೋಗಂದ್ರೆ ಕಾಡು ಬೇಡಿ ಇಂಥ ತಗೊಂಡ್ನೆಲ್ಲ ಅಂತ ಅನಿಸ್ತಿತ್ತು. ಆದರೂ ಮಗ ಅಕ್ಕತಿ ಅನ್ನೋ ಒಂದು ಸಂತೋಷ. ಇದೇನು ಮೊದಲಿಂದನೂ ಹೊಟ್ಟಿಗೆ ಏನು ಹಿಡಿಸುವಲ್ದು, ವಿಟಮಿನ್ ಏನು ಇಲ್ಲ ಅಂದ ಕೂಡಲೇ ಒಳಗೆ ಬೆಳವಣಿಗೆ ಸರಿಯಾಗಲಿಲ್ಲ. ಕೊನೆಗೆ ಯಾಕೋ ಭಾಳ ತ್ರಾಸ ಆತಂದ ದವಾಖಾನಿಗೆ ತಗೊಂಡು ಹೋದ್ರೆ ಡಾಕ್ಟ್ರ್ ಹೇಳಿದರು, ಹೊಟ್ಯಾಗ ಕೂಸಿಗೆ ಆ ಚೀಲದಾಗ ನೀರು ಇಲ್ದಂಗೆ ಆಗೈತಿ, ಬದುಕೋದೇ ಕಠಿಣ ಅಂತ ಹೇಳಿದಾಗ ಸಿದ್ಧಾರೂಢರಿಗೆ ಮೊರೆ ಹೋದರು. ಹಂಗೂ ಹಿಂಗೂ ಒಟ್ಟು 9 ತಿಂಗಳ ಕಳೆದ ಕೊನೆಗೆ ಆ ಕೂಸು ಹೊರಗೆ ಬರುವಾಗ ಅವಾಗ ಆಕೆಗೆ ಆದ ತ್ರಾಸು ನೋಡಿಬಿಟ್ರೆ ಅದು ಏನು ಹೊಳ್ಳಿ ಸತ್ತು ಹುಟ್ಟಿದಂಗೆ ಕೂಸು ಅಡ್ಡಾಗಿ ಆಕೆ ಎಂಥ ನರಕ ಯಾತನೆ ಅನುಭವಿಸಿದ್ಲಂದ್ರೆ ದೂರ ಸಿದ್ಧಾರೂಢರನ್ನ ಕೂಗಿ ಕರೀತಾಳ, ಅಜ್ಜ ನನಗೆ ತಡ್ಕೊಳೋದಾಗೋಲ್ಲ, ನನ್ನ ಉಳಿಸೋ ಅಜ್ಜ ಅಂತ ಕೂಗಿದಾಗ ಅಜ್ಜವ್ರಲ್ಲಿ ಆಕೆಗೆ ದರ್ಶನ ಕೊಟ್ಟು ಮುಟ್ಟಿದ ಆಶೀರ್ವಾದ ಮಾಡಿದ ಕರ್ಕ್ಷಣಕ್ಕೆ ಅಡ್ಡದ ಕೂಸು ತನ್ನಿಂದ ತಾನೇ ಸರಳಾಗಿ ಹೊರಗೆ ಬಂತು. ಯಪ್ಪ ಬದುಕಿದೆ ಅಂತ ಆಕೆಗೆ ಸಮಾಧಾನ ಆಯ್ತು. ಆದರೆ ಅದು ಅಳವಲ್ದು. ಅದು ಅಳಲಿಲ್ಲ ಅಂದ್ರೆ ಇವ್ರು ಅಳ್ತಾರೆ. ಅದೇನು ಹುಟ್ಟತನ ಅಳಕ್ಕೆ ಚಲೋ ಮಾಡಿದ್ರು ಇವರು, ಹೊಯ್ಕೊಳಕತ್ರು, ಅಳವಲ್ದು. ಮತ್ತು ಅದನ್ನು ಕೂಸನ್ನ ಮತ್ತು ದವಾಖಾನೆಯಾಗಿ ಎಷ್ಟೋ ದಿನ ಏನಂತಾರಲ್ಲ ಇವು ICU ಅದ್ರಾಗ ಹಾಕಿ ಇದ್ರಾಗ ಹಾಕಿ ಆ ಡಾಕ್ಟ್ರ್ ಕೈಯ ಸಿಕ್ಕರು ಇವ್ರನ್ನ ದುಡ್ಡು ತರದ ಹಂಗೂ ಹಿಂಗೂ ಮಾಡಿ ಅದನ್ನು ಮನೆಗೆ ತಂದ್ರೆ ಖರೆ ಏನಾಗಿತ್ತಂದ್ರೆ ಗರ್ಭಿಣಿ ಇದ್ದಾಗ ಸರಿಯಾದ ಆರೈಕೆ ಆಗದೇ ಇದ್ದುದರಿಂದ ಎದೆ ಒಳಗೆ ಹಾಲಿದ್ದಿಲ್ಲ. ಮ್ಯಾಲಿನ ಹಾಲು ಹಾಕ್ತಿದ್ರು, ಅದಕ್ಕೆ ಸಮಾಧಾನ ಆಗವಲ್ದು. ಅದು ರಾತ್ರಿ ಬೆಳತನ ಕಿರೋ 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 ಇವು ಎರಡಕ್ಕೂ ಮಲಗ ಕೊಡವಲ್ದು. ಹಂಗೆ ನಿದ್ದೆ ಹೊತ್ತು ಹೊಡೆದಾಗ ಕೊರ್ರ ಮಾಡೋದು, ಇದು ಅಳೋದು. ಇವಕ್ಕೆ ನಿದ್ದೆಗೆಟ್ಟು ಬುದ್ಧಿಗೆಟ್ಟು ಅದನ್ನು 3-4 ತಿಂಗಳು ಆಗೋದ್ರಾಗ ಇದನ್ನು ಯಾಕರ ಹಡ್ದ್ವಿಯಪ್ಪ ಅನ್ನುವಷ್ಟು ತ್ರಾಸಾಗಿತ್ತದು. ಅದನ್ನು ತೊಳೆಯೋದು, ಅದನ್ನು ಬೆಳೆಯೋದು, ಅದರ ಹೊಲಸ ಅದು ನೀವು ಭಾಳ ಗಟ್ಟಿ ನೀವು ಸಂಸಾರಿಕರು. ಅಷ್ಟೆಲ್ಲ ಮಾಡಿ ಸಾಕು ಅನ್ನೋದ್ರೊಳಗೆ ಇನ್ನೂ ಒಂದು 5-6 ತಿಂಗಳು ಆಗಿತ್ತು ಕೂಸಿಗೆ. ಅಷ್ಟ್ರಾಗ 2ನೇದು ಹೊಟ್ಟೆಗಾದ್ಲು. ಒಗ್ಗೋ ನಿನ್ನ ಇದು ಸಾಕು ಅನ್ನೋದ್ರಾಗ ಮತ್ತೆ ಇದು ಒಂದು ಬಂತು ಹೊಟ್ಟೆ. ಅದು ಮತ್ತು ಹಂಗೆ ಬೌಕಿ, ಅದು ಹಂಗೆ ತ್ರಾಸು ಹಂಗೆ ಹುಟ್ಟಿತು. ಅದು ಹುಟ್ಟಿಯೋದು ಇದಕ್ಕಿಂತ ಹೆಚ್ಚಿಂದಿತ್ತು ಅದು ಮಾಂಡ. ಇದನ್ನು ಸುಮ್ಮ ಮಾಡಿಕೊಡ್ದ, ಅದು ಅಳ್ತಿತ್ತು, ಅದನ್ನು ಸುಮ್ಮ ಮಾಡಿಕೊಡ್ದ. ಇದು ಹೋಯ್ಕೊಂತಿತ್ತು. ಎರಡರ ತಲೆ ಚಿಟ್ಟು ಹಿಡಿದು ಹೋಗಿತ್ತು. ಇವರ ನೌಕರಿ ಹೋಗಿಬಿಡವ, ಅಲ್ಲಿ ನೌಕರಿ ಹೋದಲ್ಲಿ ತುಗುಡ್ಸವ, ಮ್ಯಾಲಿನ ಅಧಿಕಾರಿಗಳು ಬಯೋರು. ಇವ ಪಾಪ ರಾತ್ರಿ ಬೆಳತನ ಕೂಸಿನ ಗದ್ದಲ್ಲ, ನಿದ್ದಿಲ್ಲ, ನೀರಡಕಿಲ್ಲ, ಇವು ಯಾಕರ ಹಡದ್ವಿ ಅನ್ನಂಗೆ ಆಗಿತ್ತು. ಸಾಕು ಅನ್ನೋದ್ರಾಗ ಮತ್ತೊಂದು ಹೊಟ್ಟಿಲ್ಲ ಅದು 3ನೇದು. ಹಂಗೆ 3 ಆದು, 4 ಆದು, 5 ಆದು, 6 ಆದು, 7 ಆದು. ಅಕ್ಕಿಗರ ಇಟ್ಟು ತ್ರಾಸ. ನಿಮಗೆ ಒಂದೊಂದು ಹಿಡಿಯೋದ ದೊಡ್ಡ ರಾಮಾಯಣ. ಹಿಂದಿನ ಕಾಲದಾಗ 10-15 ಹಿಡಿತಿದ್ರು. ಅವು ಹೆಂಗೆ ಹಿಡಿತಿದ್ರು ಏನು. 7 ಮಕ್ಕಳು ಒಂದಕ್ಕಿಂತ ಒಂದು ಅನಾಹುತಿದ್ವು ಅವು. ಅದನ್ನು ಕೆಡವಿದ್ನಿ, ಇದನ್ನು ಕೆಡಿದ್ವಿ, ಅವು ಹೊಡೆದ್ವಿ, ಇದು ಬಿತ್ತು, ಗಾಯ ಆಯ್ತು, ಜಗಳ ಆಯ್ತು, ಹೊಡೆದಾಡ್. ಇಂಥದ್ರೊಳಗೆ ಮತ್ತೆ 8ನೇ ಹೊಟ್ಟಿಲ್ಲ ಅಲ್ಲೂ ತಲೆನ ಹಿಡ್ಕೊಂಡ್ಲಿಕ್ಕೆ. ಒಂದು ದಿನ ಅಂತೂ ತಲೆ ರೋಷಿ ಹೋಗಿ ಯಾವ್ದಾರ ಬಾವಿ ಹಾರ್ಬೇಕನ್ನುವಷ್ಟು ಸಿಟ್ಟು ಬಂದಿತ್ತಕ್ಕೀಗ.
ಇದು ಯಾಕರ ಮಾಡಿಕೊಂಡೆ ಅಂತ ಕೊನೆಗೆ ಎಲ್ಲಿಗೆ ಬಂದಂದ್ರೆ ಸಿದ್ಧಾರೂಢಜ್ಜನ ಕಡೆಗೆ ಓಡ್ಕೊಂತ ಬರ್ತಾಳ. ಬಂದ ನಮಸ್ಕಾರ ಮಾಡಿ ಅಜ್ಜಗೆ ಬಾಯಿಗೆ ಬಂದಂಗೆ ಬೈತಾಳ. ಏನು ಸಿದ್ಧಾರೂಢ, ಕೊಡಂದ್ರೆ ಹಿಂಗೆ ಕೊಡೋದ, 1 2 8 ಮಕ್ಕಳು ಸಾಕ ಜಾನ್ ಮಕ್ಕಳು ಸುಖ ನೋಡಿದೆ. ಮತ್ತು ನೀನ ಅಂದಿಲ್ಲವ ಮಕ್ಕಳಿಂದ ಭಾಳ ಸುಖ ಆಕತಿ. ಸುಖ ಐತೇನು ಮಕ್ಕಳಿಂದ? ಒಂದೊಂದಂತ ಇಂಥ ಕರಿಗ್ಯಾಲಿ ಹುಟ್ಟುತ್ತಾವಂದ್ರೆ ಹಡದಷ್ಟು ಕಷ್ಟಪಟ್ಟು ಬೆಳೆಸಿದ ತಂದೆ ತಾಯಿಗೆ ಹೊಳ್ಳಿ 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 ಮಾತಾಡ್ತಾವ. ತಂದೆ ತಾಯಿಗೆ ಬಡಿಯೋ ಮಕ್ಕಳು ಹುಟ್ಟ್ಯಾರ. ತಂದೆ ತಾಯಿ ಹಡದ ಮಕ್ಕಳನ್ನ, ಹಡದ ತಂದೆ ತಾಯಿನ ಮನೆಯಿಂದ ಹೊರಗೆ ಹಾಕೋ ಮಕ್ಕಳಿದ್ದಾರ, ಬ್ಯಾರೆ ಆಗೋ ಮಕ್ಕಳು ಹುಟ್ಟ್ಯಾರ. ಏನು ಸುಖ ಐತಿ ಮಕ್ಕಳಿಂದ? ಸುಖ ಏನೈತಿ? ಅವರಿಗೆ ರೆಸ್ಪೆಕ್ಟ್ ಕೊಡಂಗಿಲ್ಲ. ಏಯ್ ಮುದುಕ ಕುಂದ್ರ ಮೂಲ್ಯಾಗ ನಿನಗೇನು ತಿಳಿತೈತಿ ಅಂತ ಸೊಸೆ ಮುಂದೆ ಅವಮಾನ ಮಾಡೋ ಮಕ್ಕಳು ಹುಟ್ಟಿಲ್ಲ. ಏನು ಸುಖ ಐತಿ ಮಕ್ಕಳಿಂದ? ಏನೋ ನಿಮ್ಮ ನಸೀಬು ಚಲೋ ಇದ್ರೆ, ಹಂಗಂತ ಎಲ್ಲ ಮಕ್ಳು ಕೆಟ್ಟಲ್ಲ, ಏನೋ ಮತ್ತು ಚಲೋ ಮಕ್ಕಳಿದ್ರು ಏನು ಸುಖ ಅಂತ ತಿಳ್ಕೊಬೇಡ್ರಿ. ಅವನಿಗೆ ಊರಿಗೆ ಬಂದ್ರೆ ಈಕಿಗೆ ಊರಿಗೆ ಬಂದಂಗೆ ಆಕೈತಿ. ಆ ಚಲೋ ಮಕ್ಳಿಗೆ ಏನಾರ ಆದರೂ ದೊಡ್ಡ ಸಂಕಟ. ಒಂದು ಸೀಟ್ ಸಿಗೋದು ಹೆಚ್ಚು ಕಮ್ಮಿ ಆದ್ರೆ ಎಷ್ಟು ಸಂಕಟ ಇರಲಿ. ಒಂದು ನೌಕರಿ ಆಗ್ಬೋದ ಹೆಚ್ಚು ಕಮ್ಮಿ ಆದ್ರೆ ಎಷ್ಟು ಸಂಕಟ. ಹಡದ ಮಗಳಿಗೆ ಗಂಡ ಸಿಗಲಿಲ್ಲ ಅಂದ್ರೆ ಎಷ್ಟು ಸಂಕಟ. ಹುಡುಗಿಗೆ ಹುಡುಗಿ ಸಿಗಲಿಲ್ಲ ಅಂದ್ರೆ ಎಷ್ಟು ಸಂಕಟ. ಅವೆಲ್ಲ ಸರಳ ಇಲ್ಲ. ಈ ಸಂಸಾರದೊಳಗೆ ಗೋಳು ಗೋಳನ್ನ ಗೋಳು ಸಂಸಾರದ ಬಾಳು ಕೀಳು ಕೇಳನ್ನ ಕೇಳು. ಗೋಳು ಗೋಳನ್ನ ಗೋಳು ಸಂಸಾರದ ಬಾಳು ಕೀಳು ಕೇಳನ್ನ ಕೇಳು. ದೇಹವೇ ನೋಡು ರೋಗದ ತೋಟ, ಮೋಹವೇ ನೋಡು ಮದ್ದಿಟ್ಟೂಟ, ರೊಕ್ಕವೇ ನೋಡು ಬಲುತಿಕ್ಕಾಟ, ರೊಕ್ಕವೇ ನೋಡು ಬಲುತಿಕ್ಕಾಟ, ಮಡದಿ ಮಕ್ಕಳು ಘನ ಜಂಜಾಟ. ಗೋಳು ಗೋಳನ್ನ ಗೋಳು ಸಂಸಾರದ ಬಾಳು ಕೀಳು ಕೇಳನ್ನ ಕೇಳು ಹೇಳ್ತಾರವರು.